ಇದರ ಜೊತೆಗೆ ಇವತ್ತು ಬಂದಂಥ ಇನ್ನೊಂದು ಸುದ್ದಿ ಏನು ಅಂದರೆ, ನೆನ್ನೆ ಹೇಳಿದರು ಏನು ಹೈಕಮಾಂಡ್ನವರು ದಿಲ್ಲಿಗೆ ಯಾವತ್ತು ಬರೋದಕ್ಕೆ ಹೇಳಿದ್ದಾರೆ ಅನ್ನುವ ದಿನಾಂಕವನ್ನು ನಾನು ನಿಮಗೆ ಹೇಳೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ಅವರು. ಫೈನಲಿ ಮಾರಲ್ ಆಫ್ ದ ಸ್ಟೋರಿ ಇಷ್ಟೇ, ಒಂದು ದಿವಸ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಒಟ್ಟೊಟ್ಟಿಗೆ ದಿಲ್ಲಿಗೆ ಹೋಗಬೇಕಾಗಿ ಬರುತ್ತೆ. ಈ ಗೊಂದಲ ಬಗೆಹರಿಬೇಕು ಅಂದರೆ ಅಥವಾ ಗೊಂದಲ ಬಗೆಹರಿಸುವ ಪ್ರಕ್ರಿಯೆಗೆ ಒಂದು ಚಾಲನೆ ಸಿಗಬೇಕು ಅಂದರು. ಇವತ್ತು ಬಂದ ಸುದ್ದಿ 19ನೇ ತಾರೀಕು ಹೋಗ್ತಾರೆ ಅಂತ. ಅಧಿವೇಶನ ಮುಗಿಯುತ್ತೆ, ಕರ್ನಾಟಕ ವಿಧಾನಮಂಡಲ ಅಧಿವೇಶನವೂ ಮುಗಿಯುತ್ತೆ, ಸಂಸತ್ ಅಧಿವೇಶನವೂ ಮುಗಿಯುತ್ತೆ. ಅದರ ಮಾರನೇ ದಿವಸವೇ ದಿಲ್ಲಿಗೆ ಬರಕ್ಕೆ ಹೇಳಿದಾರಂತೆ. ಡೇಟು ಟೈಮು ಫಿಕ್ಸ್ ಆಗಿದೆಯಂತೆ. ಸೋನಿಯಾ ಗಾಂಧಿ ಅವರು ಇರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ತಾರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಇರ್ತಾರೆ, ಕೆ ಸಿ ವೇಣುಗೋಪಾಲ್ ಅವರು ಇರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರನ್ನ ಬರಕ್ಕೆ ಹೇಳಿದಾರಂತೆ. ಮತ್ತು ರಾಹುಲ್ ಗಾಂಧಿ ಅವರು 15ನೇ ತಾರೀಖೆ ಜರ್ಮನಿಗೆ ಹೋಗ್ತಾ ಇದ್ದಾರೆ, ಜರ್ಮನಿ ಪ್ರವಾಸಕ್ಕೆ. ಅವರು ಬಂದ ನಂತರ ಇನ್ನೂ ಒಂದು ಸಭೆ ಆಗುತ್ತಂತೆ. ಮೊನ್ನೆ ಕೆ ಸಿ ವೇಣುಗೋಪಾಲ್ ಅವರು ಹೇಳಿದರು, ಸಭೆ ಮಾಡಿದ್ವಿ, ಕರ್ನಾಟಕದ ವಿಷಯ ಚರ್ಚೆಗೆ ಬಂತು, ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ, ಇದಕ್ಕಾಗಿ ಇನ್ನೊಂದು ಸಭೆ ಮಾಡ್ತೀವಿ ಅಂತ ಕೆ ಸಿ ವೇಣುಗೋಪಾಲ್ ಅವರು ಹೇಳಿದರು. ಆ ಇನ್ನೊಂದು ಸಭೆ 19ಕ್ಕೆ ನಿಗದಿಯಾಗಿದೆ ಅಂತ ಒಂದು ಸುದ್ದಿ ಬಂದಿದೆ. ಈ ಸುದ್ದಿ ಬಂದದ್ದು ಡಿ ಕೆ ಶಿವಕುಮಾರ್ ಬಣದ ಅಂದರೆ ಆ ಪಾಳಯದಿಂದಾನೇ ಬಂತು. ನೋಡೋಣ, 19 ನಿಜವಾಗ್ಲೂ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳಿಬ್ಬರು ದಿಲ್ಲಿಗೆ ಹೋಗ್ತಾರೆ ನೋಡಿ. ಒಂದಲ್ಲ ಒಂದು ದಿವಸ ಹೋಗಬೇಕಾಗತ್ತೆ, ಅಲ್ಲೇ ಕೂತ್ಕೊಂಡು ಬಗೆಹರಿಬೇಕು ಈ ಸಮಸ್ಯೆ. ಇಲ್ಲಿಯ ತನಕ ಆಗಿರೋದು ತೇಪೆ ಹಚ್ಚುವ ಕೆಲಸ. ಡಿ ಕೆ ಶಿವಕುಮಾರ್ ಇಸ್ ಡ್ಯಾಮ್ ಸೀರಿಯಸ್. ಅವರು ಈಗಲೇ ಬಿಟ್ಟುಕೊಡಿ, ಈ ಕ್ಷಣನೇ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಅಂತಿಲ್ಲ. ಯಾವಾಗ ಮಾಡ್ತೀರಿ ಹೇಳಿ ಅಂತ. ಅವರಿಗೆ ದಿನಾಂಕ ಖಚಿತವಾಗಬೇಕಾಗಿದೆ. ಜನವರಿ 12ನೇ ತಾರೀಖಿಗೆ ಸಿದ್ದರಾಮಯ್ಯನವರು ರಾಜ್ಯವನ್ನು ಅತಿ ಹೆಚ್ಚು ಕಾಲ ಮುಖ್ಯಮಂತ್ರಿಯಾಗಿ ಆಳಿದವರು ಅನ್ನುವ ರೆಕಾರ್ಡ್ ಬರೀತಾರೆ. 2794ನೇ ದಿನ ಏನೋ ದೇವರಾಜ ಅರಸು ಅವರು ಇಲ್ಲಿ ತನಕ ರೆಕಾರ್ಡ್ ಇರೋದು. ಅವರ ರೆಕಾರ್ಡನ್ನು ಜನವರಿ 12ನೇ ತಾರೀಕು ಸಿದ್ದರಾಮಯ್ಯನವರು ಬ್ರೇಕ್ ಮಾಡ್ತಾರೆ. ಅಲ್ಲಿ ತನಕ ಅಂತೂ ಯಾವ ಬದಲಾವಣೆ ರೂಲ್ಡ್ ಔಟ್. ಅದಾದ ಮೇಲೆ ಅದೇನೋ ಉತ್ತರಾಯಣ ಶುರುವಾಗುತ್ತೆ. ಸಿದ್ದರಾಮಯ್ಯನವರು ಸಹಜ ಇನ್ನೊಂದು ಬಜೆಟ್ ಮಾಡ್ತೀನಿರಪ್ಪ ಅಂತಾರೆ. ಅದಾದ ಮೇಲೆ 5 ಸ್ಟೇಟ್ ಎಲೆಕ್ಷನ್ ಬಂದ್ಬಿಡುತ್ತೆ, ಮತ್ತು ಇಂಥ ಟೈಮ್ನಲ್ಲಿ ಬದಲಾವಣೆ ಅನ್ನೋ ಚರ್ಚೆ ಆಗುತ್ತೆ. ಡಿ ಕೆ ಶಿವಕುಮಾರ್ ಅವರು ಎಷ್ಟು ಹಠ ಹಿಡಿತಾರೆ, ಸಿದ್ದರಾಮಯ್ಯನವರು ಎಷ್ಟು ಹಠ ಹಿಡಿತಾರೆ ಅನ್ನುವುದರ ಆಧಾರದ ಮೇಲೆ ರಾಜ್ಯದಲ್ಲಿ ಮುಂದಿನ ಬದಲಾವಣೆ ಡಿಸೈಡ್ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.